ವೀರ ಸಾವರ್ಕರ್ ಅವರ ಬಗ್ಗೆ ಬೇಕಾಬಿಟ್ಟಿ ನಾಲಗೆ ಹರಿಬಿಟ್ಟ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ತರಾಟೆ. ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ನಾಲಿಗೆ ಹರಿಬಿಡದಂತೆ ಎಚ್ಚರಿಕೆ. ಗಾಂಧೀಜಿಯವರನ್ನ ಬ್ರಿಟಿಷರ ಗುಲಾಮರು ಅಂತ ಪರಿಗಣಿಸ್ತೀರಾ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ. ಸುಪ್ರೀಂ ಕೋರ್ಟ್ ಕೊಟ್ಟ ಎಚ್ಚರಿಕೆಯ ಪಾಠವನ್ನ ಸಿದ್ದರಾಮಯ್ಯನವರು ಕಲಿಬೇಕಾಗುತ್ತೆ. ನಮಸ್ಕಾರ. ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಅವರ ಬಗ್ಗೆ ಬೇಕಾಬಿಟ್ಟಿಯಾಗಿ ಮಾತನಾಡ್ತಾ ಇದ್ದಂತಹ ಕಾಂಗ್ರೆಸ್ನ ಯುವರಾಜ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಮುಟ್ಟಿ ನೋಡಿಕೊಳ್ಳುವಂತಹ ಏಟನ್ನ ಕೊಟ್ಟಿದೆ. ರಾಹುಲ್ ಗಾಂಧಿ ಸಂವಿಧಾನದ ಬದಲು ಮನುಸ್ಮೃತಿ ಇರಬೇಕು ಅಂತ ಸಾವರ್ಕರ್ ಅವರು ನಂಬಿದ್ರು ಅಂತ ಈ ಹಿಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಸಾವರ್ಕರ್ ಅವರು ಬ್ರಿಟಿಷರೊಂದಿಗೆ ರಾಜಿ ಮಾಡ್ಕೊಂಡಿದ್ರು ಅಂತ ಇಂದಿರಾ ಗಾಂಧಿ ಅವರು ಹೇಳಿದ್ರು ಅಂತ ಇದೇ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಗಾಂಧೀಜಿ ಜೈಲಿಗೆ ಹೋದ್ರು, ನೆಹರು ಅವರು ಜೈಲಿಗೆ ಹೋದ್ರು, ಆದ್ರೆ ಸಾವರ್ಕರ್ ಮಾತ್ರ ಬ್ರಿಟಿಷರೊಂದಿಗೆ ಕ್ಷಮೆ ಯಾಚಿಸಿದ್ರು ಅಂತ ರಾಹುಲ್ ಗಾಂಧಿ ಅವರು ಈ ಹಿಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಈ ರೀತಿಯಾಗಿ ಬಾಯಿಗೆ ಬಂದ ಹಾಗೆ ವೀರ ಸಾವರ್ಕರ್ ಅವರ ಬಗ್ಗೆ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನ ನೀಡ್ತಾ ಇದ್ದಿದ್ದಕ್ಕಾಗಿ ಈಗ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಛೀಮಾರಿ ಹಾಕಿದೆ. ಇನ್ನು ಮುಂದೆ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಈ ರೀತಿಯಾಗಿ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನೇನಾದ್ರೂ ನೀಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದೆ. ನಿಮ್ಮ ಅಜ್ಜ ಜವಾಹರ್ಲಾಲ್ ನೆಹರು ಅವರು ಈ ಹಿಂದೆ ಸಾವರ್ಕರ್ ಅವರನ್ನ ಹೊಗಳಿ ಒಂದು ಪತ್ರವನ್ನ ಬರೆದಿದ್ರು. ಇದಕ್ಕೇನು ಹೇಳ್ತೀರಾ ಅಂತ ಪ್ರಶ್ನಿಸಿದೆ. ಇಡೀ ದೇಶಕ್ಕೆ ಸಾವರ್ಕರ್ ಅವರು ಒಂದು ಸ್ಫೂರ್ತಿಯ ಚಿಲುಮೆ, ಅವರೊಂದು ಐಕನ್. ಮಹಾರಾಷ್ಟ್ರದಲ್ಲಂತೂ ಜನರು ಸಾವರ್ಕರ್ ಅವರನ್ನ ದೇವರ ಹಾಗೆ ಪೂಜಿಸ್ತಾರೆ. ಅಂಥವರ ಬಗ್ಗೆ ತನ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಮತ್ತು ಇನ್ಯಾವುದೋ ಸಮುದಾಯದವರನ್ನ ಮೆಚ್ಚಿಸೋದಕ್ಕೋಸ್ಕರವಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಂತಹ ರಾಹುಲ್ ಗಾಂಧಿ ಅವರನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ, ಅವರಿಗೆ ಛೀಮಾರಿ ಹಾಕಿದೆ. ಈ ರೀತಿ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಬೇಕಾಬಿಟ್ಟಿಯಾಗಿ ಹೇಳಿಕೆಗಳನ್ನ ಕೊಡುವಂತಹ ರಾಹುಲ್ ಗಾಂಧಿ ಅವರಿಗೆ ವೀರ ಸಾವರ್ಕರ್ ಅವರ ತ್ಯಾಗದ ಬಗ್ಗೆ ಗೊತ್ತಿಲ್ಲ. ಅವರು ಅನುಭವಿಸಿದಂತಹ ಶಿಕ್ಷೆಯ ಬಗ್ಗೆ ಕಲ್ಪನೆಯೇ ಇಲ್ಲ. ಸಾವರ್ಕರ್ ಅವರು ಬರೆದ ಪತ್ರವನ್ನ ಹಿಡ್ಕೊಂಡು ಇವರು ಈ ರೀತಿಯಾಗಿ ಮಾತನಾಡ್ತಾರಲ್ವಾ, ಅಂತಹ ಪತ್ರವನ್ನ ನೆಹರು ಅವರು ಬರೆದಿದ್ದಾರೆ, ಗಾಂಧೀಜಿ ಅವರು ಬರೆದಿದ್ದಾರೆ. ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರನ್ನೇ ಪ್ರಶ್ನಿಸಿದೆ. ಗಾಂಧೀಜಿ ಅವರು ಬ್ರಿಟಿಷರಿಗೆ ಪತ್ರ ಬರೆದಿದ್ದಾಗ ಯುವರ್ ಫೇತ್ಫುಲ್ ಸರ್ವೆಂಟ್ ಅಂತ ಬರ್ತಿದ್ರು. ಹಾಗಂದ ಮಾತ್ರಕ್ಕೆ ನೀವು ಗಾಂಧೀಜಿಯವರನ್ನ ಬ್ರಿಟಿಷರ ಗುಲಾಮರು ಅಂತ ಪರಿಗಣಿಸ್ತೀರಾ ಅಂತ ಪ್ರಶ್ನಿಸಿದೆ. ಹೀಗೆ ಪತ್ರವನ್ನ ಹಿಡ್ಕೊಂಡು ರಾದ್ಧಾಂತ ಮಾಡ್ತಾ ಬಂದಿದ್ದ ರಾಹುಲ್ ಗಾಂಧಿ ಅವರಿಗೆ ಸಾವರ್ಕರ್ ಅವರು ಅನುಭವಿಸಿದ ಶಿಕ್ಷೆಯ ಬಗ್ಗೆ ಕಲ್ಪನೆಯೇ ಇಲ್ಲ. ಅವರು ಅನುಭವಿಸಿದ ಕಾಲಾಪಾನಿ ಶಿಕ್ಷೆಯ ಬಗ್ಗೆ ಒಂದ್ ಸ್ವಲ್ಪ ಓದ್ಕೊಂಡಿದ್ರೆ ಸಾಕಿತ್ತು. ಸಾವರ್ಕರ್ ಅವರು ಅನುಭವಿಸಿದ ಶಿಕ್ಷೆ ಹೇಗಿತ್ತು ಅನ್ನೋದರ ಜ್ಞಾನೋದಯ ಆದ್ರೂ ಆಗ್ತಿತ್ತು. 10 ವರ್ಷಗಳ ಕಾಲ ಕಾಲಾಪಾನಿ ಶಿಕ್ಷೆಯನ್ನ ಅನುಭವಿಸಿ ಬಂದ ನಂತರ 3 ವರ್ಷಗಳ ಕಾಲ ಹೌಸ್ ಅರೆಸ್ಟ್ ಆಗಿದ್ರು ಸಾವರ್ಕರ್. ಯಾವುದೇ ಚಟುವಟಿಕೆಗಳಲ್ಲಿ ಸಾವರ್ಕರ್ ಅವರು ಪಾಲ್ಗೊಳ್ಳುವ ಹಾಗಿರ್ಲಿಲ್ಲ. ಅದಕ್ಕಾಗಿ ಅವರು ಇಂಡೈರೆಕ್ಟ್ ಆಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಜಾತಿ ವಿಮೋಚನೆಯನ್ನ ಮಾಡೋದಕ್ಕಾಗಿ ಸಾವರ್ಕರ್ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ರು. ಇಂತಹ ಸಾವರ್ಕರ್ ಅವರ ಬಗ್ಗೆ ಬೇಕಾಬಿಟ್ಟಿಯಾಗಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಂತಹ ರಾಹುಲ್ ಗಾಂಧಿಗೆ ಈಗ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ರಾಹುಲ್ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ ನೀಡಿರುವ ಎಚ್ಚರಿಕೆಯ ಪಾಠವನ್ನ ಸಿದ್ದರಾಮಯ್ಯನವರು ಕಲಿಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕೂಡ ಬೇಕಾಬಿಟ್ಟಿಯಾಗಿ 100 ಬಾರಿ ಸಾವರ್ಕರ್ ಅವರ ಬಗ್ಗೆ ತಮ್ಮ ನಾಲಗೆಯನ್ನ ಹರಿಬಿಟ್ಟಿದ್ದಾರೆ. ಈ ಕಾಂಗ್ರೆಸ್ಸಿಗೆ ಹಾಗೂ ಸಿದ್ದರಾಮಯ್ಯನವರಿಗೆ ನೆಹರು ಫ್ಯಾಮಿಲಿ ಅವರನ್ನ ಬಿಟ್ರೆ ಬೇರೆ ಯಾರು ಕೂಡ ಹೋರಾಟಗಾರರಾಗಿ ಕಾಣಿಸ್ಲೇ ಇಲ್ಲ. ಈಗ ಸಾವರ್ಕರ್ ಅವರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿರುವಂತಹ ಎಚ್ಚರಿಕೆ ಬಹುತೇಕ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಹೇಗೆ ನಡೆದುಕೊಳ್ಳಬೇಕು ಅನ್ನೋದನ್ನ ಪರೋಕ್ಷವಾಗಿ ಹೇಳಿದಂತಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.